ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮದಲ್ಲಿ ಇಂದು ಶ್ರೀ ಅಂಬರಯ್ಯ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಸರ್ವಧರ್ಮ ಭಾವೈಕ್ಯತೆಯ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಳ್ಳಲಾಯಿತು. ಸತತ 9 ದಿನಗಳ ಶ್ರೀ ಸಂತ ಶಿಶುನಾಳ ಶರೀಫರ ಪುರಾಣ ಹಾಗೂ ನೂತನ ಪಾಚನಕಟ್ಟಿ ದರ್ಗಾ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು, ಇಂದು ಪಾಚನಕಟ್ಟಿ ದರ್ಗಾವನ್ನು ಕಳಸಾರೋಹಣ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದರು. ರವಿ ಮುತ್ಯ ಅವರ ನೇತೃತ್ವದಲ್ಲಿ 25 ಜೋಡಿಗಳ ಪರಮಪೂಜ್ಯರ ಕುದುರೆಕಾರರ ಅರಗುರು ಚರಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಸಾಮೂಹಿಕ ವಿವಾಹ ಜರುಗಿದವು. ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಬೇರೆ ಜಿಲ್ಲೆಗಳಿಂದ ಹಾಗೂ ಸುತ್ತಮುತ್ತಲಿನ ತಾಲೂಕುಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ರಾತ್ರಿಯಿಂದಲೇ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಯಾವುದೇ ಕುಂದುಕೊರತೆಗಳ ಆಗದಂತೆ ನೋಡಿಕೊಂಡು ಅಚ್ಚುಕಟ್ಟಾಗಿ ನಿಭಾಯಿಸಿದರು. ಸುಮಾರು 10,000ಕ್ಕೂ ಮೇಲ್ಪಟ್ಟ ಗ್ರಾಮಸ್ಥರು ಆಗಮಿಸಿರುವುದರಿಂದ ಗ್ರಾಮದ ಸಮಸ್ತ ಮಹಿಳೆಯರಿಂದ ರಾತ್ರಿಯಿಂದಲೇ ತರಕಾರಿ ಹಚ್ಚುವುದು, ಸೊಪ್ಪು ಬಿಡಿಸುವುದು, ಅಡುಗೆ ಕೂಡ ಮಾಡಲಾಯಿತು. ವೀರೇಶ್ ಮುಸ್ಟಾಳಿಯವರು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನಿರೂಪಣೆ ಜವಾಬ್ದಾರಿ ಹೊತ್ತು ಆಗಮಿಸಿದ ಪರಮಪೂಜ್ಯರಿಗೆ, ಮಠಾಧಿಪತಿಗಳಿಗೆ ಹಾಗೂ ನವಜೋಡಿಗಳಿಗೆ ಪರಮ ಪೂಜಾರುಗಳಿಂದ ಆಶೀರ್ವದಿಸಿದರು. ಅನೇಕ ಪರಮಪೂಜ್ಯರು ಅಮರಣ್ಣ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರ ಜೀವನ ಚರಿತ್ರೆಯ ಬಗ್ಗೆ ಕುರಿತು ಕೆಲವು ವಿಷಯಗಳನ್ನು ಸೂಕ್ತವಾಗಿ ಹಂಚಿಕೊಂಡರು. ಅವರ ಮಾರ್ಗದಂತೆಯೇ ರವಿ ಮುತ್ಯ ಹಾಗೂ ನಾಗರಾಜ್ ಮುತ್ಯ ನಡೆದುಕೊಂಡು ಬರುತ್ತಿದ್ದಾರೆ. ಹೀಗೆ ಅವರ ಜನಸೇವೆ ನಡೀತಾ ಇರಲಿ ಎಂದು ಆಶೀರ್ವದಿಸಿದರು. 9 ದಿನಗಳ ಕಾರ್ಯಕ್ರಮಗಳನ್ನು ದೇವಪುರದ ಸಮಸ್ತ ಗ್ರಾಮಸ್ಥರು ಹಾಗೂ ಯುವಕರು ಸ್ವತಃ ತಾವೇ ಮುಂದೆ ನಿಂತು ಒಂದೊಂದು ಜವಾಬ್ದಾರಿಯನ್ನು ಹೊತ್ತು ನಿಭಾಯಿಸಿಕೊಂಡು ಬಂದಿದ್ದಾರೆ. ನಾವು ಇಲ್ಲಿ ಆರಾಮವಾಗಿ ಕೂತಿದ್ದೇವೆ, ಕೆಲಸ ಅವರದು, ಹೆಸರು ನಮ್ಮದು, ಈ ಎಲ್ಲ ಸನ್ಮಾನ ಹೊಗಳಿಕೆ ಅವರಿಗೆ ಸೇರಬೇಕು, ನಮಗೆ ಅಲ್ಲ ಅಂತ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಭೂದಾನಿಗಳಿಗೆ, ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟವರಿಗೆ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಂದು ರವಿ ಮುತ್ಯ ಅವರು ಭಾವುಕರಾಗಿ ನುಡಿದರು. ರವಿ ಮುತ್ಯ ಹಾಗೂ ನಾಗರಾಜ್ ಮುತ್ಯ ಅವರಿಗೆ ಗ್ರಾಮಸ್ಥರುಗಳಿಂದ ಹಾಗೂ ಕುದುರೆಕಾರರಿಂದ ಪ್ರಶಂಸೆ ಪತ್ರವನ್ನ ನೀಡಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿ ಅವರ ಜೀವನ ಚರಿತ್ರೆ ಕುರಿತು ಕೆಲವು ಅಂಶಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಆಗಮಿಸಿದ ಪರಮ ಪೂಜ್ಯರು, ಪೀಠಾಧಿಪತಿಗಳು, ದೇವಪುರ ಗ್ರಾಮದ ಗ್ರಾಮಸ್ಥರು, ಸಮಸ್ತ ಕುದುರೆಕಾರರು, ರಾಜಕೀಯ ನಾಯಕರುಗಳು, ಮುಖಂಡರುಗಳು ಉಪಸ್ಥಿತರಿದ್ದರು. ಎಲ್ಲ ಹರಗುರುಗಳ ಚರಣರ ಆಶೀರ್ವಾದ ಜೊತೆಯಲ್ಲಿ ಹಾಗೆ ಪತ್ರಿಕಾ ವರದಿಗಾರರು ಹಾಗೂ ಫೋಟೋಗ್ರಾಫರ್ಗಳಿಗೂ ಕೂಡ ಅನುವು ಮಾಡಿಕೊಡಬೇಕು. ತಾವುಗಳ ಕಾರ್ಯಕ್ರಮ ಇದು ನಿಮ್ಮ ಮನೆಯ ಕಾರ್ಯಕ್ರಮ, ದಯವಿಟ್ಟು ಎಲ್ಲರೂ ಸಹಕರಿಸಿಕೊಂಡು ಹೋಗ್ಬೇಕಂತ ವಿನಂತಿಸಿಕೊಳ್ತಾರೆ. ದಯವಿಟ್ಟು ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೆ ವಂದಿಸಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಅಮರಣ್ಣ ಮುತ್ಯ, ಮಲ್ಲಣ್ಣ ಮುತ್ಯರ ಮೊದಲುಗೊಂಡು ಅವರ ಸುಪುತ್ರರಾಗಿರ್ತಕ್ಕಂಥ ರವಿ ಮುತ್ಯ, ನಾಗರಾಜ್ ಮುತ್ಯರ ಮೊದಲುಗೊಂಡು ಎಲ್ಲ ಆ ಒಂದು ಸಂಪ್ರದಾಯದ ಹಿರಿಯರೇ, ಮಳಕೇಡದ ದರ್ಶನದಾಗ ಲಾಸ್ಟ್ ಇರಬಾರ್ದಂತ ಮನೆಗೆ ಹಿರಿಯ ಮಗ ಆಗ್ಬಾರ್ದು, ತೋಣ ಮ್ಯಾಗ ತಗೋಬೇಕು. ಭಾಷಣಕ್ಕೆ ಲಾಸ್ಟಿಗೆ ಬಂದ್ರೆ ಮೈಕ್ ಹಚ್ಚೋರು ಮಾತಾಡೋರು ಇಬ್ಬರೇ ಉಳಿತಾರೆ. ಆದ್ರ ಬಹಳ ಕಷ್ಟಪಟ್ಟು ಎಲ್ಲರೊಡಗೂಡಿ ಇಡೀ ಗ್ರಾಮಸ್ಥರ ಜೊತೆ ಸೇರಿ ಒಂದಿಷ್ಟು ಧಾರ್ಮಿಕ ಕೆಲಸವನ್ನ ನಮ್ಮ ಮಲ್ಲಣ್ಣ ಮುತ್ಯ ಅವರ ಮಕ್ಕಳಾಗಿರ್ತಕ್ಕಂಥ ರವಿ ಮುತ್ಯ ಮತ್ತು ನಾಗರಾಜ್ ಮುತ್ಯ ಒಳ್ಳೆ ಕೆಲಸ ಮಾಡ್ಯಾರ. ಅದ್ರ ಬಗ್ಗೆ 1-2 ನಿಮಿಷ ಮಾತಾಡ್ತೇನೆ. 2 ನಿಮಿಷ ಆದ್ಮೇಲೆ, ಯಾಕಂದ್ರ ನಿಮ್ಮ ಎಲ್ಲರ ತಾಳ್ಮೆ ಸಮಾಧಾನ ಕೆಣಕಂಗಿಲ್ಲ. ಯಾಕಂದ್ರೆ ಮದುವೆಯಾಗಿ ಅವ್ರ ತಾಳಿ ಕಟ್ಟಿದ ಕೈಗಳು, ಅನೇಕ ದುಡಿಯುವಂತ ಕೈಗಳಿಗೆ ಸಹಕಾರ ಮಾಡಿದಂತ ವ್ಯಕ್ತಿಗಳಿಗೆ ಸನ್ಮಾನ ಮಾಡುವುದು, ಅವ್ರನ್ನ ಗೌರವಿಸುವುದು ಸಂಪ್ರದಾಯ. ಅಂತ ಸಂಪ್ರದಾಯದ ನಿಟ್ಟಿನಲ್ಲಿ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರೊಡಗೂಡಿ ಆ ಒಂದು ರವಿ ಮುತ್ಯವರು ಒಳ್ಳೆ ಕೆಲಸ ಮಾಡ್ಯಾರ. ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸುಮ್ನೆ ಅಲ್ಲ, ಅದಕ್ಕೆ ಸ್ತುತಿ ನಿಂದೆಗಳು ಬರ್ಬೇಕು. ಬಸವಣ್ಣ ಹೇಳ್ತಾನೆ ಏನಂದ್ರ, ಸಮುದ್ರದಲ್ಲಿ ಮನೆ ಮಾಡಿದಡೆ ಎಡೆತೊಡಿಗಳಿಗೆ ಅಂಜಬೇಕು, ಅಲ್ಲಿ ತೆರೆ ಏನಾಗಿರ್ತಾವ ಅವಕ್ಕೂ ತಡಿಬೇಕು. ಗುಡ್ಡದ ಮ್ಯಾಗ ಮನೆ ಮಾಡಿದ್ರೆ ಮೃಗಗಳಿಗೆ ಅಂಜಬೇಕು, ಸಂತೆಯೊಳಗ ಮನೆ ಮಾಡಿದ್ರೆ ಶಬ್ದಗಳಿಗೆ ನಾಚುವಂತಿರಬೇಕಂತ ಇಲ್ಲಿ ಬಸವಣ್ಣಗ ಆಗಿನ ಕಾಲದೊಳಗ ಅವೆಲ್ಲ ಅನುಭವ ಆಗ್ಯಾವ. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಂದಿಷ್ಟು ನಿಸ್ವಾರ್ಥ ಭಾವ ಬರ್ಬೇಕು, ಒಂದಿಷ್ಟು ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕಂತ ಬರ್ಬೇಕು. ಇವತ್ತು ನಮ್ಮ ಜೊತೆಗೆ ಭೌತಿಕವಾಗಿ ಮಲ್ಲಣ್ಣ ಮುತ್ಯ, ರವಿ ಮುತ್ಯ, ಮಲ್ಲಣ್ಣ ಮುತ್ಯ ಅಲ್ಲ, ಅವರು ಬದುಕಿನೊಳಗ ಎಲ್ಲಾ ಭಕ್ತರಿಗೆ ಬೇಕಾಗಿದ್ದನ್ನು ಕೊಟ್ಕೊಂಡು ಇರ್ತಕ್ಕಂಥ ನಾವೆಲ್ಲ ಕಾವ್ಯ ಹಾಕಿವಿ. ಎಲ್ಲ ಅಲಾಯಿ ದೇವ್ರ ಪರಂಪರೆ ಇರಬಹುದು, ಇಸ್ಲಾಂ ಧರ್ಮದ ಪರಂಪರೆಯಲ್ಲಿ ಏನಾಗ್ಯಾರ ಅಂದ್ರೆ ಹಸಿರು ಹಾಕ್ಯಾರ. ಭಾರತ ದೇಶದ ಧ್ವಜ ಕೇಸರಿ, ಬಿಳಿ, ಹಸಿರು. ಭಾರತ ಪರಿಪೂರ್ಣ ಕಾಣ್ಬೇಕಂದ್ರ ಈ ವೇದಿಕೆ ನೋಡಿದ್ರೆ ನಮ್ಮ ಭಾರತ ಹೆಂಗದ ಹಂಗ ಕಾಣ್ತದೆ. ಇಲ್ಲಿ ಒಂದಿಷ್ಟು ಬಿಳಿ ಬಟ್ಟಿ ಜನ ಅದಾರ, ಇಲ್ಲೊಂದಿಷ್ಟು ಹಸಿರು ಬಟ್ಟೆ ನೆಟ್ಟವ್ರು ಅದಾರ, ಒಂದಿಷ್ಟು ಕಾವಿ ಬಟ್ಟೆಯವರು ಅದಾರ. ಆದ್ರೆ ಜಗತ್ತಿನ ಎಲ್ಲ ದೇಶಗಳಿಗೆ
ಜಗತ್ತಿನ ಎಲ್ಲ ಧರ್ಮಗಳಿಗೆ ಭಾರತ ದೇಶ ಏನು ಕೊಟ್ಟದಂತಂದ್ರೆ ಭಾರತೀಯರು ಅನ್ನುವಂತ ಒಂದೇ ಶಬ್ದ ಕೊಟ್ಟದ. ಈ ದೇಶದೊಳಗ ಒಬ್ಬ ಇಸ್ಲಾಂ ಧರ್ಮದವನು ನಿರ್ಭೀತಿಯಿಂದ ನಾ ಭಾರತೀಯ ಅಂತ ಬದುಕಬಹುದು. ಜಗತ್ತಿನ ಯಾವ ದೇಶದಾಗ ಬದುಕಕ್ ಆಗಂಗಿಲ್ಲ. ಇವತ್ತು ಪಾಕಿಸ್ತಾನದೊಳಗ ಹೋಗಿ ಹಿಂದೂಗಳು ಉಳಿಬೇಕಂದ್ರೆ ಆಗಂಗಿಲ್ಲ. ಅಮೆರಿಕಾದಾಗ ಹೋಗಿ ಕ್ರಿಶ್ಚಿಯನ್ರು ಬಿಟ್ಟು ಬೇರೆ ಇರ್ತೀವಂದ್ರೆ ಆಗಂಗಿಲ್ಲ. ಹಿಂದೂಗಳು ಮತ್ತೊಂದು ದೇಶಕ್ಕೆ ಹೋಗಿದ್ದಾಗಂಗಿಲ್ಲ, ಇಸ್ಲಾಂ ದೇಶದವರು ಮತ್ತೊಂದು ದೇಶಕ್ಕೆ ಇರಕ್ ಆಗಂಗಿಲ್ಲ. ಎಲ್ಲ ಜಾತಿಯ, ಎಲ್ಲ ವರ್ಗದ, ಎಲ್ಲ ಸಮುದಾಯದ ಜನರು ಎಲ್ಲಿರ್ಬೋದಂದ್ರೆ ಭಾರತ ದೇಶದೊಳಗಿರ್ಬೋದು. ಅದು ನಮ್ಮ ನೆಲದ ತಾಕತ್ತು. ಅಂತ ಒಂದು ಧರ್ಮ ಭಾತೃತ್ವದ ಭಾವೈಕ್ಯತೆಯ ಸಂಗೀತ ವೇದಿಕೆ ಇವತ್ತು ನಮ್ಮ ವೇದಿಕೆ ಮೇಲದ. ಈ ಗ್ರಾಮದ ಎಲ್ಲ ವರ್ಗದ ಜನರು ಅವ್ರಿವ್ರು ಅನ್ನೋದೇ ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ಯಾರ. ಇವತ್ತಿನ ದಿವಸ ಇವತ್ತೇನು 25 ಜನ ಮದುವೆಯನ್ನಾಗತ್ತಾರ. ನಿಮಗ್ ಒಂದು ಮಾತೇಳಿ ಮುಗಿಸ್ತೀನಿ, ಟೈಮ್ ಬಹಳ ತಿಳಿತೀವಿ. ಏನಂದ್ರ ನೀವೇನ್ ಮದುವೆ ಆಗಾಕತ್ತೀರಲ್ಲ, ನಿಮ್ ಕಲ್ಪನಾ ಏನದ ಅಂದ್ರ ನಮ್ಮ ಮನ್ಯಾಗ ಮದುವೆ ಮಾಡೋರಿಲ್ಲ ಅದಕ್ಕೆ ಮದುವೆ ಆಗಾಕತ್ತೀವಿ, ನಮಗ್ ಓಡಾಡಕ್ ಬೀಗ್ರಿಲ್ಲ ಅದಕ್ಕೆ ಮದುವೆ ಆಗಾಕತ್ತೀವಿ, ನಮಗ್ ಸ್ವಲ್ಪ ವರದಕ್ಷಿಣೆ ಕೊಟ್ಟಾರ ಮದುವೆ ಆದ್ಮ್ಯಾಗ ಸಾಲ ಆಗತ್ತದ ಅದಕ್ಕೆ ಮದುವೆ ಆಗಾಕತ್ತೀವಿ ಅಂತ ತಿಳ್ಕೊಬೇಡ. ಇಲ್ಲೇನ್ ಮದುವೆ ಆಗಾಕತ್ತೀರಿ ನೀವು? ಎಂತ ಪುಣ್ಯವಂತರು ನೀವಂದ್ರ 11ವರೆಗೆ ನಮ್ಮ ಅಡವಿಲಿಂಗ ಮಹಾರಾಜರು ಬಂದಾರ, 10ಕ್ಕೆ ಲಕ್ಷ್ಮೀಪುರ ಅಪ್ಪರು ಬಂದಾರ. ನಾವು ಅನೇಕ ಕಾರ್ಯಕ್ರಮಗಳಿಗೆ, ಅನೇಕ ಮದುವೆಗೆ 4ಕ್ಕೆ ಹೋಗ್ತೀವಿ, 5ಕ್ಕೆ ಹೋಗ್ತೀವಿ, ಕಣ್ಣೀರಿಗೆ ಹೋಗ್ತೀವಿ, ಮದುವೆಗೆ ಹೋಗಂಗಿಲ್ಲ ಬಾಳ ಕಡೆಗೆ. ಯಾಕ? ನಮಗ್ ಟೈಮ್ ಸಾಲ್ತಿರಂಗಿಲ್ಲ. ತರೋದು ಬರೋದು ಕೊಡೋದು ಚಿಂತೆ ಇರಬಾರ್ದು. ಪ್ರಪಂಚದೊಳಗ ಎಲ್ಲ ಶಾಸ್ತ್ರಗಳು, ಎಲ್ಲ ಧರ್ಮಗಳು, ಎಲ್ಲ ಸಿದ್ಧಾಂತಗಳು ಇವತ್ತು ಇಡೀ ಶಾಸ್ತ್ರಗಳ ಆಲೋಚನೆ ಮಾಡಿದ್ರ ಸನ್ಯಾಸಿಗಳಿಗೆ ಮೋಕ್ಷ ಇಲ್ಲ. 4 ಆಶ್ರಮಗಳು ಇರ್ತವೆ. ಗೃಹಸ್ಥಾಶ್ರಮನಿಗೆ ಮೋಕ್ಷ ಕೊಟ್ಟಾರ ಶಾಸ್ತ್ರದೊಳಗ. ಯಾಕೆ ಮೋಕ್ಷ ಕೊಟ್ಟಾರ ಅಂತಂದ್ರೆ ಇದು ನಮ್ಮ ಕರ್ತವ್ಯ. ಇವತ್ತು ದರ್ಗಾದ ಅಜ್ಜಾರ ಬಂದಾರ, ಅವ್ರ ಕರ್ತವ್ಯ ಏನಂದ್ರೆ ಧರ್ಮ ಪ್ರಚಾರ ಮಾಡೋದು. ಇವತ್ತು ಎಲ್ಲಾ ಪೂಜ್ಯರು ಬಂದಾರ, ಇವ್ರ ಕರ್ತವ್ಯ ಏನಂದ್ರೆ ಕಾಯಕ ಮಾಡೋದು. ನಿಮ್ಮದು ಹಂಗಲ್ಲ, ಮನಿ ಮಾಡಿ ಮಕ್ಕಳು ಪ್ರಪಂಚ ಎಲ್ಲ ಮೀರಿಸಿ ಒಂದಿಷ್ಟು ಪಾರಮಾರ್ಥ ಮಾಡ್ಬೇಕು. ಸಂತ ಶಿಶುನಾಳ ಶರೀಫ ಪ್ರಪಂಚದೊಳಗೆ ಇಲ್ಲ ಅಂತೆಲ್ಲ ಇದ್ದ. ಕಲಬುರಗಿ ಶರಣ ಬಸಪ್ಪ ಪ್ರಪಂಚದಾಗ ಇದ್ದಿದ್ದಿಲ್ಲ ಅಂತ ಇದ್ದ. ಪ್ರಪಂಚದೊಳಗಿದ್ದು ಪಾರಮಾರ್ಥ ಮಾಡಿದ್ರು. ಹೆಂಗ್ ಪಾರಮಾರ್ಥ ಮಾಡಿದ್ರ ಅಂದ್ರೆ ಇವತ್ತು ರವಿ ಮುತ್ಯ ತಾವನ್ ಬಲ್ಲಿ ಏನೋ 1 ಕೋಟಿ ರೂಪಾಯಿ ಇಲ್ಲ, ಅವಂದ್ರೆ ಇಲ್ಲ. ಮತ್ತೆ ಈಸ್ ಮದುವೆ ಮಾಡ್ಬೇಕಂದ್ರೆ ಎಲ್ಲಾರ ಹೋಗಿ ಶೇಟ್ನ ಬಲ್ಲಿ ಇನ್ನೊಬ್ರ ಬಲ್ಲಿ ಬ್ಯಾಂಕ್ನಾಗ ಸಾಲ ತಂದಿಲ್ಲ. ಏನ್ ಮಾಡ್ಯಾರ ಅಂತಂದ್ರ ನಮ್ಮ ಧರ್ಮಶಾಸ್ತ್ರಗಳಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ತಿರ್ಕೊಂಡು ಬಂದು ಕರ್ಕೊಂಡುಣ್ಣಂತ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ದಾಸೋಹ ಸಂಸ್ಕೃತಿ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ. ಎಲ್ಲ ಜನಾಂಗದವ್ರು ಇವತ್ತು ನಿಮಗೆ ಹೇಳ್ತೀನಿ, ಈ ವೇದಿಕೆ ಮೇಲೆ ನಾವು ಕಾವಿ ಹುಟ್ಟಿವಿ. ಸುಕ್ಷೇತ್ರ ದೇವಪುರ ಗ್ರಾಮದಲ್ಲಿ ಸರ್ವಧರ್ಮ ಜಾತ್ರಾ ಮಹೋತ್ಸವ ಶ್ರೀ ಅಮ್ಮಣ್ಣ ಮುತ್ಯ ಹಾಗೂ ಶ್ರೀ ಮಾಳ ಮುತ್ಯ ಅವರ ಜಾತ್ರಾ ಮಹೋತ್ಸವ ನಿಮಿತ್ತ ಆ ಕಾರಣ ತಮ್ಮೆಲ್ಲರಲ್ಲಿ ಕೇಳ್ಬೇಕಪ್ಪ ಅಂದ್ರೆ ತುಕಾರಾಮ ಅಂತಿದ್ರು. ನೋಡ್ಬೇಕಾದ ಜೀವನ ತುಕಾರಾಮ ಅಂತೇಳಿ ಸಂತರು, ಬಹಳ ಸಹಜೀವಿ. ಮನೆಯಲ್ಲಿ ಹೆಂಡತಿ, ಒಂದಿಷ್ಟು ಮಕ್ಕಳು, ಒಂದು ಸಣ್ಣ ಹೊಲ ಕಬ್ಬ ಹಚ್ಚಿದ್ರು. ಹೆಂಡತಿ ಬಹಳ ಕಷ್ಟಪಡಕ್ಕೆ ದುಡಿಯಕ್ಕೆ ಯಾಕೆ ಹೆಚ್ಚು. ಇವ ಬದಲಾ ಮಾಡೋಣ ತುಕಾರಾಮ, ಏನೇ ಕೆಲಸ ಬಂದ ಬದಲಾ ಮಾಡೋಣ. ಹೀಗೆಲ್ಲ ಬದಲ ತುಕಾರಾಮ ಅವಂತಿಗ ಉಳು ಪ್ರಪಂಚ ಎಲ್ಲ ಮಾಡ್ತಾರ, ನಾ ಮಾಡೋದು ಬೇರೆ, ಬದಲೇ ಮಾಡೋಣ ಅಂತ ಸರ್ವಜೀವಿ, ಸಾತ್ವಿಕ ಮನುಷ್ಯ, ಶಾಂತಿ ಸಂಬಂಧಿತವ. ಒಂದ್ ದಿವಸ ಶಾಂತಿ ಹೊಲ ಕಳಿಸ ಹೋಗು, ಹೊಲ್ಲಾಗ ಕಬ್ಬು ಮಸ್ತಿ ಬರಲ್ಲ, ಹೊಲ್ಲಾಗ ಕಬ್ಬು ಮಸ್ತಿ ಬರಲ್ಲ. ಒಂದ್ ಹೊರಿ ಕಬ್ಬು ಇರ್ತಾವ, ಆರಾಮ್ ಇಬ್ಬರು ಕುಂತ ತಿಂತೇವು. ಏನ್ ಕೆಲಸ ಮಾಡಿ ಬಿಡೋನಿ, ಒಂದ್ ಹೊರಿ ಕಬ್ಬು ತಗೊಂಬ ಆರಾಮ ಸರಿ ಸರಿ ಕಬ್ಬು ಕುಂತಿದ್ದೇವೆ ಅಂತ ಶಾಂತಿ ಹೇಳು ತುಕಾರಾಮ್ಗ. ಆ ತುಕಾರಾಮ್ ಹೋದ, ಹೊಲಕ್ಕೆ ಹೋಗಿ ತುಂಡು ಮಾಡಿ ತಿರುಗಾಡಿ ಎಲ್ಲ ಚಲೋ ಕಬ್ಬಿಗೆ ಆಯ್ಕೆ ಮಾಡ್ದ. ಒಂದ್ ಹೊರಿ ಕಬ್ಬು ಕಟ್ಕೊಂಡ, ತನಗೆ ಎತ್ತ ಒಂದು ಹೊರಿ ಕಬ್ಬು ಕಟ್ಕೊಂಡು ಹೊಂಡ ತುಕಾರಾಮ. ಊರಿಗೆ ಬಂದ ತಕ್ಷಣ ಸಣ್ಣ ಹುಡುಗರು ಸುತ್ತಮುತ್ತ ಗಂಟೆ ಕೇಳ ತುಕಾರಾಮ, ಏನ್ ಬೇಕು ನಿಮ್ಗೆ ಒಂದು ಕೇಳ ಹುಡುಗಿಗೆ ತುಕಾರಾಮ.
ಹುಡುಗರು ನೀವೇನು ಟೈಮ್ ಹೊತ್ಕೊಂಡ್ರಲ್ಲ ಕಬ್ಬ ನಮಗೊಂದು ಯಾಕೆ ಕೊಡ್ಬಾರ್ದು ಕೇಳ ಹುಡುಗರು ಅಲ್ಲೇ ಕಬ್ಬ ಮರಿ ಅಲ್ಲೇ ಪ್ರತಿ ಒಂದು ಹುಡುಗನ ಕಬ್ಬು ಕೊಟ್ಟ ಆ ಹುಡುಗರು ಸಂತೋಷ ಪಟ್ಟಿದ್ದೆ ಉಲ್ಲಾಸ ಪಟ್ಟಿದ್ದೆ ಆ ಸಂತೋಷ ನೋಡಿ ಆ ಉಲ್ಲಾಸ ನೋಡಿ ಆ ತುಕಾರಾಮ ಅನ್ನಿಸ್ತು ಸಾಕ್ಷಾತ್ ಬಿಟ್ಟಲ್ಲ ಬಂದು ಕಬ್ಬು ತಿಲ್ಲಕತ್ತಾನೆ ಸುಡ್ತಾನೆ ತುಕಾರಾಮ ಒಂದೇ ಒಂದು ಕಬ್ಬು ಇತ್ತು ನಿಲ್ತು ಹೊಂಟ ಮನ್ಯಾಗ ಹೆಂಡತಿ ನನ್ನ ಗಂಡ ಒಂದು ಬರೀ ಕಬ್ಬು ತರ್ತಾನ ಆರಾಮ ಒಂದು ವಾರ ಕೂತಿರ್ಬೇಕಂತ ಹೆಂಡತಿ ಇವ ಹೋಗಿ ಒಂದು ಕಬ್ಬು ಹಿಂಗೆ ಮನೆಗಿಟ್ಟ ಆಕೆ ಹೆಂಡತಿ ಸಿಟ್ಟು ಬಿಡ್ತು ಏನು ಮಾಡಿದೆ ಅಂತ ಕೇಳಾಕಿ ಆ ತುಕಾರಾಮಂದ ಇಟ್ಟಲ್ಲ ಹುಡುಗ ಬಂದ ತಿಂದ ಅಂತ ಹೇಳ್ಬಿಟ್ಟವ ಇಟ್ಟ ಹುಡುಗ ಬರ್ತ ಅಂತ ಕಬ್ಬದ ಆ ಕಬ್ಬದ ಹೊಡೆದ್ಬಿಟ್ಲು ಯಾರು ಹೊಡ್ಸ್ಕೊಂಡ್ರು ಪ್ರೇಮ ನೋಡ್ಬೇಕಲ್ಲ ಹೆಂಗಾಗ್ತದ ಆ ಕಬ್ಬದ ಹೊಡೆದಲ್ಲ ಆ ಕಬ್ಬು ಬರೋಬ್ಬರಿ ಎರಡಾಯ್ತು ಕಬ್ಬದು ಅವಂದ ಭಾಳ ಸಂತೋಷ ನಾ ಹೆಂಗಾದ್ರು ಎರಡು ಮಾಡೋದಿಲ್ಲ ನಿನ್ನ ಕೈ ಬಂದು ನೀತಿನು ಕೆಳಗಿಂದ ನಾಲ್ಕು ತಿಂತಂದ ಹೆಂಗಿರ್ಬೇಡ ಎಲ್ಲಿ ಸಿಕ್ಕ ಬರ್ಬೇಕಾಗಿತ್ತು ಮತ್ತೆ ಕಾರ್ಯಕ್ರಮ ಭಾಳ ಉದ್ಯಮ ಜಗವೇ ನಾವು ಇತರ ಸಾಂಗ್ ಮಾಡ್ತೇವೆ ಇಂಥ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಮ ತಿಕ್ಕ ನಮ್ಗೆ ಸಾಮಾನ್ಯ ಮನುಷ್ಯ ಭಾಳ ಸಣ್ಣ ನಿತ್ಯ ಇಂಥ ದೊಡ್ಡ ಕಾರ್ಯಕ್ರಮ ಅವನು ಒಂದು ಧನ್ಯ ಒಂದು ಹೇಳ್ತಾ ಆ ಚಪ್ಪಲಿ ತಟ್ಟಿಬಿಡ್ರಿ ಶಿವ ಪಾರ್ವತಿ ಶಿವರಾಮಾದೇವ ಗುರು ಮೌನೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಈ ಕ್ಷೇತ್ರದ ಒಡೆಯರಾದ ಶ್ರೀ ವಿಷನ್ ಭಾಷಾ ದೇವರು ಆಗ ನಮ್ಮ ಮುಖ್ಯ ಶ್ರೀ ಅಮರಣ ಮುಖ್ಯ ಹಾಗೂ ಶ್ರೀ ನಮ್ಮ ತಂದೆ ಮಲ್ಲಣ್ಣ ಮುಖ್ಯ ಅವರ ಪಾದಗಳಿಗೂ ನಮಸ್ಕರಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಕುದುರೆಕಾರರಿಗೂ ನಮಸ್ಕರಿಸುತ್ತಾ ನಮಗೆ ಮೊದಲ ಈ ಕಾರ್ಯಕ್ರಮದ ಆಯೋಜನೆ ಮಾಡ್ಬೇಕಂತ ಅನ್ನೋದು ವಿಚಾರ ಏನೂ ಇರಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಅಲಾವಿ ಪರಂಪರೆಯ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸೂಫಿ ಶರಣರು ನಿಡುಗೋಳ ಇವರು ನಮಗೆ ಬಹಳ ಮಾರ್ಗದರ್ಶನ ಕೊಟ್ಟರು. ಇವ್ರ ಮಾರ್ಗದರ್ಶನದಾಗ ನಾವು ಮಾಡಿದ್ವಿ. ಆ ಮಾರ್ಗದರ್ಶನ ನಮಗೆ ಬಹಳ ಯಶಸ್ವಿ ಆಯಿತು. ಆಮೇಲೆ ಇವತ್ತು ಏನು ಒಂದು ರೂಪಾಯಿ ಕೊಟ್ಟಿರೋರು ನಮ್ಗೆ ಆಮೇಲೆ 1000 ರೂಪಾಯಿ ಕೊಟ್ಟಿರೋರ್ಗು ನಾವು ಮೊದಲು ಧನ್ಯವಾದಗಳು ಹೇಳ್ಬೇಕು. ಇವತ್ತು ನಮಗೆ ಏನಾದರೂ ದುಡ್ಡು ಕೊಟ್ಟಾರ ಅಥವಾ ಪಟ್ಟಿ ಕೊಟ್ಟಾರ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಅದು ಎಲ್ಲರೂ ಬಡವರೇ. ಇವ್ರು ಯಾರು ರಾಜಕಾರಣಿಗಳು ಯಾರು ನಮ್ಗೆ ಕೊಟ್ಟಿಲ್ಲ, ಯಾರು ನಮ್ಗೆ ಸಾಥನ ಯಾರು ಮಾಡಿಲ್ಲ. ಬಡವರ ಕಾರ್ಯಕ್ರಮ ಇದು. ನಾವು ದೊಡ್ಡವರಲ್ಲ, ಸಣ್ಣವರಾಗೆ ನಾವು ಈ ಕೆಲಸನ ನಾವು ಮಾಡಿದೀವಿ. ಬಡವರು ಮತ್ತು ನಮ್ಮ ಸಣ್ಣವ್ರನ್ನ ಹಿಡಿದಂಥವ್ರು ಯಾರಾದ್ರೂ ಇದ್ರೆ ಅದು ಬಡವರಿಂದನೇ ಈ ಕಾರ್ಯಕ್ರಮನ ನಾವು ಮಾಡಿದ್ದು. ಇಷ್ಟು ನಾವು ಹೇಳ್ಬೋದು. ಇವತ್ತ ಈ ಕಾರ್ಯಕ್ರಮ ಏನಾದ್ರೂ ಯಶಸ್ವಿ ಆಗ್ಬೇಕಾದ್ರ ಮೂಲ ಕಾರಣ ಅಂತಂದ್ರೆ ನಮ್ಮ ದೇವಪುರ ಗ್ರಾಮಸ್ಥರು ಹಾಗೂ ಆಜು ಬಾಜು ಇರುವಂತ ಗ್ರಾಮಸ್ಥರು ಇವರೆಲ್ಲರೂ ಸಹಕಾರನೂ ಐತಿ. ಆಮೇಲೆ ನಮ್ಮ ಹರಗುರು ಮೂರ್ತಿಗಳಾದಂತ ನಮಗ ಯಾವಾಗ್ಲೂ ಒಂದು ಯಾರಂತಂದ್ರೆ ಪಂಚಪೀಠಾಧಿಪತಿಗಳು ನಮ್ಗೆ ಯಾರಾದ್ರೂ ಇದ್ರೆ ಅದು ಒಂದು 5 ಜನ ನಮ್ಗೆ ಮೊದಲು ಕಾಣಿಸ್ತಿದ್ರು. ನಾವು ಯಾವಾಗ ಅಂತಂದ್ರೆ ನಮ್ಮ ತಂದೆ ಮಾಡ್ತಾ ಇದ್ದ ಕಾರ್ಯಕ್ರಮ ಒಂದು 10 ವರ್ಷದಕ್ಕಿಂತ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. ಅವಾಗಿಂದನೂ ನಮಗ 5 ಜನ ಗುರುಗಳು ನಮಗ ಯಾವಾಗ್ಲೂ ನಮಗ ಪ್ರೋತ್ಸಾಹ ಕೊಡ್ತಿದ್ರು. ಮಕ್ಕಳು ನಾವು ನಿಮ್ಮ ದೈವದ ಹುಡುಗ ಹಾಕಿಬಿಟ್ರೆ ನಮ್ಮ ಮಕ್ಕಳನ್ನ ನಿಮ್ಮ ದೈವ ಹುಡುಗ ಬಿದ್ದೀವಿ. ಈಗ ಏನಿದ್ರೆ ನೀವು ಏನು ನಮ್ಮ ಗಮನ ಕೊಟ್ಟು ಇನ್ನೂ ಏನಾದ್ರು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕಾರ್ಯಕ್ರಮ ಮಾಡಕ್ಕೆ ನೀವೆಲ್ಲ ಸಹಕರಿಸಬೇಕು. ನಾವು ಸಣ್ಣರಿದ್ದರೂ ತಿಳಿಯಾದ ತಪ್ಪು ಮಾಡಿರ್ತೀವಿ. ಹಿಂದ ಏನಾದ್ರು ಅಂದರು ಅವರು ನಮ್ಮವ್ರೆ, ಮುಂದಂದರು ನಮ್ಮವ್ರೆ. ಅಂದರಂತ ನಾವು ಬೇಜಾರು ಮಾಡಿಕೊಳ್ಳೋದಿಲ್ಲ. ಯಾಕಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಅಂದ್ರೆ ಯಾಕಂದ್ರೆ ಪಟ ಬೇರೆ ಕಾಣ್ತದ, ಅದ ತಾರ ಯಾರಿಗೆ ಕಾಣಲ್ಲ. ನಾವು ಪಟ ಮ್ಯಾಗಿದೀವಿ, ಎಲ್ಲ ದುಡ್ದವರೆಲ್ಲ ನೀವು ಕಳಕೊಂತೀರಿ.